ಸಿನಿಮಾದ ಫ್ಯಾಮಿಲಿ ಟ್ರೀ ಕೂಡ ರಿಲೀಸ್ ಆಗಿದೆ. ಅಂದರೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಕೂಡ ಸಿನಿಮಾದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಎಷ್ಟು ಮೇಜರ್ ರೋಲ್ ಇದೆ ಅನ್ನೋದ್ರ ಬಗ್ಗೆನೂ ನೀವು ಮಾತಾಡಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಇದು ಒಂದು 2 hours 5 minutes ಸಿನಿಮಾ. ಸೊ ಈ ಸಿನಿಮಾದ ಒಂದು 2 hours 5 minutes ಅಲ್ಲಿ ಸಾಕಷ್ಟು ವಿಷಯಗಳು ಹೇಳಿದ್ದೀವಿ. ಆಮೇಲೆ ತುಂಬ ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಸೊ ಅದರಿಂದ ಏನು ಮಾಡಿದ್ವಿ ಅಂದರೆ ನಾವೇ ಒಂದು ಕ್ಯಾರೆಕ್ಟರ್ದು ಫ್ಯಾಮಿಲಿ ಟ್ರೀ, ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ಗೆ ಏನು ರಿಲೇಷನ್ಶಿಪ್ಸ್ ಇರುತ್ತೆ ಅದರದ್ದು ಫ್ಯಾಮಿಲಿ ಟ್ರೀ ಸೋಷಿಯಲ್ ಮೀಡಿಯಲ್ಲಿ. ಹೆಣ್ಮಕ್ಳು ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ಅಂತೀರಾ ನೀವು? ಎನಿ ವುಮನ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಹರ್ ಸೆಲ್ಫ್ ಈಸ್ ಫೆಮಿನಿಸಮ್. ಸೊ ಆ ಥರ ಆ್ಯಂಡ್ ಸಿನ್ಸ್ ಶಿ ಈಸ್ ಅ ಟೀಚರ್, ಅವ್ರ ಸ್ಟೂಡೆಂಟ್ಸ್ಗೂ ಕೂಡ ಅದೇ ಥರ ಪಾಠ ಹೇಳ್ಕೊಡ್ತಾರೆ. ಹೌ ಯು ಶುಡ್ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್, ಯಾರಿಂದನೂ ಹೆದರಬಾರ್ದು ಅದೆಲ್ಲ. ಸೊ ಐ ಥಿಂಕ್ ದಟ್ಸ್ ಹೌ ಸಿಂಧು ಇಸ್. ಆ್ಯಂಡ್ ಅದೇ ಅವ್ರು ಬೇರೆಯವ್ರನ್ನ ಹೇಳ್ಕೊಡ್ತಾರೆ ಕೂಡ. ಆ್ಯಂಡ್ ಅವ್ರ ಫ್ಯಾಮ್ಲಿಯಲ್ಲಿ ಕೂಡ, ಅವ್ರ ಫ್ಯಾಮ್ಲಿ ಜೊತೆ ಫ್ಯೂ ಸೀನ್ಸ್ ಆರ್ ದೇರ್, ಅದರಲ್ಲಿ ಕೂಡ ಶಿ ಸ್ಟ್ಯಾಂಡ್ಸ್ ಅಪ್ ವೆರಿ ಸ್ಟ್ರಾಂಗ್ಲಿ ಫಾರ್ ಹರ್ ಸೆಲ್ಫ್. ಸೊ ನನ್ನ ಕ್ಯಾರೆಕ್ಟರ್ ಆ ಥರ ಇದೆ. ಮತ್ತು ನನ್ನ ಅಮ್ಮ ಕ್ಯಾರೆಕ್ಟರ್ ಮಾಡ್ತಿರೋದು ಸಂಧ್ಯಾ ಅರ್ಕೆರೆ ಅವರು. ಶಿ ಈಸ್ ಆಲ್ಸೋ ಪ್ಲೇಯಿಂಗ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವುಮೆನ್. ಮತ್ತು ವಿನಯ್ ಸರ್, ಮೇದಿನಿ ಅವರಿದ್ದಾರೆ, ಅರುಣಾ ಬಾಲರಾಜ್ ಮ್ಯಾಮ್ ಇದ್ದಾರೆ. ಸೊ ಮೆನಿ ವುಮೆನ್, ಬಟ್ ಎವ್ರಿ ವುಮೆನ್ ಇಸ್ ಸ್ಟ್ರಾಂಗ್. ಸೊ ಐ ಥಿಂಕ್ ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಫಿಲ್ಮ್. ಇಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ, ಬಟ್ ಎವ್ರಿ ಒನ್ ಹ್ಯಾಸ್ ಎನ್ ಇಂಡಿವಿಜುವಾಲಿಟಿ. ಸಿನಿಮಾ ನಿರ್ಮಾಣ ಮಾಡಿದಂಥ ಪ್ರೊಡ್ಯೂಸರ್ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ 2 ವರ್ಷ 3 ವರ್ಷದ ಜರ್ನಿಯಲ್ಲಿ ಪ್ರೊಡ್ಯೂಸರ್ ಕೂಡ ಸಾಥ್ ಕೊಟ್ಟಿರೋದು. ಸೊ ಅವ್ರನ್ನಂತೂ ನೆನೆಸ್ಕೊಳ್ಳೇಬೇಕು. ಸೊ ಹೇಗಿತ್ತು ಆ ಜರ್ನಿ? ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಅದೇ ಈ ಥರ ಒಂದು ಕತೆ, ಒಂದು ತುಂಬ ಹೊಸತನ ಇರೋ ಒಂದು ಕತೆನ ಅವರು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು ಇದಕ್ಕೆ ಇದನ್ನ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ವಿಷಯ. ಯಾಕಂದರೆ ಎಲ್ಲರೂ ಈ ಥರ ಸ್ಟೋರಿನ ಸೆಲೆಕ್ಟ್ ಮಾಡಲ್ಲ. ಹಾಗೆ ಸಿನಿಮಾ ಮೇಲೆ ಒಂದಷ್ಟು ಪ್ಯಾಷನ್ ಇರಬೇಕು ಈ ಥರ ಸ್ಟೋರಿನ ಮಾಡೋಕ್ಕೆ. ಸೊ ಆಮೇಲೆ 2.5 years ಈ ಪ್ರಾಜೆಕ್ಟ್ ಜೊತೆ ಸಸ್ಟೈನ್ ಆಗಬೇಕು. ಆಮೇಲೆ ಒಂದೇ ಒಲವಿರಬೇಕು ಸ್ಟಾರ್ಟಿಂಗ್ ಹೆಂಗಿತ್ತು ರಿಲೀಸ್ ಆಗೋವರೆಗೂ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇನ್ನು ಸಿನಿಮಾದಲ್ಲಿ ಸಾಂಗ್, ಇಡೀ ಸಿನಿಮಾ ಟ್ರೈಲರ್ ನೋಡ್ತಾ ಇದ್ರೆ BGM ತುಂಬ ಚೆನ್ನಾಗಿ ಪ್ಲೇ ಆಗ್ತಾ ಇದೆ. ಐ ಗೆಸ್ ಸಿನಿಮಾದಲ್ಲಿ 1 ಅಥವಾ 2 ಸಾಂಗ್ ಇದೆ ಅಂತ ಹೇಳಿದ್ರಿ. ಸಿನಿಮಾದ ಸಾಂಗ್ ಬಗ್ಗೆ ಒಂದೇ ಪ್ರೀಸೆಟ್ ಸಾಂಗ್ ಇರೋದು. ಓಕೆ, ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿರೋದು. ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ. ಪೂರ್ಣಚಂದ್ರ ಅವ್ರು ಏನು ಮಾಡಿದ್ರೆ, ಅಲ್ಲೇ ಹೋಗಿ ನೀವು ಯಾರಿಲ್ಲಿ ಬರೋದು ಅವಶ್ಯಕತೆ ಇಲ್ಲ ಅಂತ ಅಲ್ಲೇ ಹೋಗಿ ಕಂಪ್ಲೀಟಾಗಿ ಹೆಂಗೆ ನಾವು ಲೈವ್ ಡಬ್ಬಿಂಗ್ ಮಾಡ್ತೀವಿ, ಸಿಂಕ್ ವಾಯ್ಸ್, ಆ ಥರ ಎಲ್ಲ ಮೈಕ್ಗಳನ್ನಿಟ್ಟು ಅಲ್ಲೇ ಬಾರಿಸಿ ಅಲ್ಲೇ ಹಾಡಿ ಅಲ್ಲೇ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಸ್ಟುಡಿಯೋಗೆ ತೊಗೊಂಡು ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ. ತುಂಬ ಅಥೆಂಟಿಕ್ ಆಗಿ ಸಾಂಗ್ ಇಟ್ಕೊಂಡಿದ್ದಾರೆ. ಅದನ್ನ ಜಾಸ್ತಿ ಚೇಂಜಸ್ ಮಾಡಿದ್ರೆ, ಟೆಂಪೋ ಚೇಂಜ್ ಮಾಡಿದ್ರೆ ಹೇಗೆ ಹಾಡ್ತಾರೆ ಹಂಗೆ ಇದೆ. ಆಮೇಲೆ ಏನು ಎಕ್ಸ್ಟ್ರಾ ಏನು ಫಿಟ್ಟಿಂಗ್ ಏನು ಮಾಡಿಲ್ಲ ಅವರು. ಅಲ್ಲೇನಿದೆ ನೀಟಾಗಿ ತೊಗೊಂಬಂದು ನೀಟಾಗಿ ಅದನ್ನು ಸ್ಟುಡಿಯೋದಲ್ಲಿ ರೆಡಿ ಮಾಡಿ ಬಿಟ್ಟಿದ್ದಾರೆ. ಸೊ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ನಾಳೆ ಸಿನಿಮಾ ರಿಲೀಸ್ ಆಗ್ತಿರೋದು. ಕೊನೆಯದಾಗಿ ಏನೆಲ್ಲ ಬುಕ್ ಮೈ ಶೋ ಓಪನ್ ಮಾಡಿ ಪೆಪ್ಪೆನ ಹುಡುಕಿ ಟಿಕೆಟ್ ಬುಕ್ ಮಾಡಿ ಹೋಗಿ ಸಿನಿಮಾ ನೋಡಿ ನಾಳೆ ಅಂತ ಹೇಳಕ್ಕೆ. ಓಕೆ, ಎಸ್, ಆಲ್ ದಿ ವೆರಿ ಬೆಸ್ಟ್. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಒಂದು ಡಿಫ್ರೆಂಟ್ ಆದಂತಹ ಕತೆ ಇರೋ ಸಿನಿಮಾ. ಸೊ ಜನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇಂಥದ್ದೊಂದು ಕತೆ ಬೇಕು ಅಂತ. ಸೊ ಸಿನಿಮಾ ರೆಡಿ ಆಗಿದೆ, ನಾಳೆ ರಿಲೀಸ್ ಆಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಪೆಪೆ ಫೀವರ್ ಈಗಾಗಲೇ ಶುರುವಾಗಿದೆ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು, ಟ್ರೈಲರ್ ನೋಡಿನೇ ಜನ ಮೆಚ್ಕೊಂಡಿದ್ದಾರೆ. ಸಿನಿಮಾ ನೋಡಲೇಬೇಕು ಅಂತ ಜನ ಕೂಡ ಫಿಕ್ಸ್ ಆಗಿದ್ದಾರೆ. ಸೊ ಸಿನಿಮಾ ನೋಡೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಅದು ನಾಳೆ August 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿನಯ್ ರಾಜ್ಕುಮಾರ್ ತುಂಬಾ ಡಿಫ್ರೆಂಟ್ ಆದಂತಹ ಶೇಡ್ನಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ. ಮರಿದೇನೆ ಸಿನಿಮಾ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.